ಹಾಗೆ ಒತ್ತಡ ಬಂದಾಗ ಅವು ಕೆಳಗೆ ಬರ್ತವೆ, ಅವು ನಿರ್ವಾತ ಪ್ರದೇಶ ಉತ್ಪತ್ತಿ ಆಗ್ತದೆ, ಅವೇ ಅವಾಗ ಮನುಷ್ಯನ ಮೇಲೆ ಅಟ್ಯಾಕ್ ಆಗ್ತವೆ, ಅವಾಗ ಮನುಷ್ಯ ಸಾಯ್ತಾನೆ. ಇದನ್ನು ನಾವೇ ಇಂದು ಇದೆ, ಇದು ರಾವ್ ಹೊಡೀತು ಅಂದರು, ನೆಲಪಟ್ಟು ಹೊಡೀತು ಅಂದರು, ಇದನ್ನೆಲ್ಲ ಅಂತಹ ಕ್ರಿಯೆ ಬರ್ತವೆ. ಅದಕ್ಕೆ ಎಚ್ಚರವಾಗಿರ್ರಿ, ಭಾಳ ಮುಖ್ಯವಾಗಿರಬೇಕು ಅಂತ. ಇನ್ನೂ ಅನೇಕ ಕ್ರಿಯೆ ತಗೊಂಡ್ರೆ ಎದರ ಅವಶ್ಯಕತೆ ಇಲ್ಲ. ಇದು ಪ್ರಾಣ ಕಳೆಯುವಂಥ ಕಾಯಿಲೆ ಅಲ್ಲ. ಮನುಷ್ಯ ಭೀತಿಗೊಳಪಟ್ಟು ಹೆದರಿ ಒಳಪಡ್ತಾ ಇದ್ದಾನೆ. ಅದಕ್ಕೆ ಸಾಯ್ತಕ್ಕಂಥ ಎದುರಿಸಿಲ್ಲ. ಅದಕ್ಕೆ ತಕ್ಕನಾದ ಮೆಡಿಸಿನ್ಗಳು ಅಥವಾ ಸ್ವಚ್ಛತೆ ಕಾಪಾಡ್ಕೊಳ್ಳಿ, ಭಾಳ ಮುಖ್ಯವಾಗಿರ್ತಕ್ಕಂಥ. ಈ ಧಾರ್ಮಿಕ ಆಚರಣೆಗಳು ನೀವು ಒಬ್ಬರನ್ನೊಬ್ಬರು ಕಂಡ್ರೆ ಏನಂತೀರಾ, ಆರೋಗ್ಯವಾಗಿದ್ದೀರಾ ಅಂತ. ನೀವು ಕಾಗದ ಹಂಗಂತ ಬರೀತೀರ, ನಾವು ಆರೋಗ್ಯ, ನಿಮ್ಮ ಆರೋಗ್ಯ. ಏನು ಆರೋಗ್ಯ ಅಂದರೆ ಏನು? ದೇಹದ ಆರೋಗ್ಯವೇ, ಮನಸ್ಸಿನ ಆರೋಗ್ಯವೇ? ಏನು ಆರೋಗ್ಯ ನೋಡ್ರಿ, ನಮ್ಮ ಜನ ಎಷ್ಟು ಬುದ್ಧಿವಂತರು. ಸನಾತನ ಕಾಲದ ಸಹಿತ ಒಂದು ಆರೋಗ್ಯವಾಗಿದ್ದೀರಾ, ಶರಣು ನಮಸ್ಕಾರ, ಆರೋಗ್ಯವಾಗಿದ್ದೀರಾ ಅಂತ. ಯಾವುದು ಆರೋಗ್ಯ? ಆರು ಯೋಗ್ಯವಾಗಿದ್ದಾವ. ಆರು ಯಾವುವು? ಮನುಷ್ಯರ್ತಕ್ಕಂಥ ಆರು ಯೋಗ್ಯವಾಗಿದ್ದಾವು, ಚೆನ್ನಾಗಿಟ್ಕೊಂಡು ಚೆನ್ನಾಗಿರ್ತೀರ ಅಂತ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ. ಕಾಮಕ್ಕೊಳಗಾಗಬಾರದು, ಮತ್ಸರಕ್ಕೊಳಗಾಗಬಾರದು, ಲೋಭಕ್ಕೊಳಗಾಗಬಾರದು, ಕ್ರೋಧಕ್ಕೊಳಗಾಗಬಾರದು, ಆಶೆಗೆ ಒಳಗಾಗಬಾರದು. ಈ ಆರು ಚೆನ್ನಾಗಿಟ್ಕೊಳ್ಳಿ, ಅದಕ್ಕೆ ಆರೋಗ್ಯವಾಗಿದ್ದೀರಾ. ನಾವು ಕೇಳೋದು ಕಲ್ತ್ಕೊಂಡ್ವಿ, ಒಳಗಿನ ತತ್ವ ನಮಗೆ ಬರಲಿಲ್ಲ. ಇವತ್ತು ಹಬ್ಬ ಆಚರಿಸ್ತೀವಿ, ಸಮಾರಂಭಗಳನ್ನು ಮಾಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದರ ಮೂಲ ಉದ್ದೇಶ ನಾವು ತಿಳ್ಕೊತ ಇಲ್ಲ. ಆ ಮೂಲ ಉದ್ದೇಶ ಏನು ಅಂದರೆ ಮನುಷ್ಯನಿಗೆ ಆರೋಗ್ಯದಾಯಕವಾಗಿರಬೇಕು, ಖುಷಿ ಇರಬೇಕು, ನೆಮ್ಮದಿ ಇರಬೇಕು ಅಂತ. ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು. ಗುರುಗಳು ಭಕ್ತನ ಉದ್ಧಾರಕ್ಕಾಗಿ, ಸಮಾಜದ ಶ್ರೇಯಸ್ಸಿಗಾಗಿ ತಾನೇ ನೋವು ತಗೊಳ್ತಾ ಇತ್ತು. ಹೇಗೆ ನೋಡಿ, ಈ ಭಾಗದಲ್ಲಿ ಕಮ್ಮಿ. ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನವ್ರು ಕುಂತ ಇತ್ತು. ಒಬ್ಬ ಕಾಲಿಗೆ ಜಂಗ್ ಕೊಟ್ಕೊಳ್ಳೋದು, ಅವನು ಮನೆಗೆ ಬರೋದು. ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ಬರ್ತಾ ಇದ್ದ. ಅಲ್ಲಿ ಬಂದು ಜಂಗ್ ಶಬ್ದ ಮಾಡೋವನು, ಅವು ಒಳಗೆ ಹೋಗೋವನು ನೋಡ್ತಾ ಇದ್ದ. ಏನು ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ, ಇವರು ಸ್ನಾನ ಮಾಡಿದಾರೋ ಇಲ್ವೋ, ಇವರು ಬೇಗ ಎದ್ದಿರೋ ಇಲ್ವೋ, ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆ ಇಲ್ವೋ ನೋಡುವಂಥ. ಅವನಿಗೇನು ಅಲ್ಲಿ ಹಿಟ್ಟಿಡ್ತಾ ಇದ್ರು, ಜೋಳದ ಹಿಟ್ಟು. ಒಂದೇ ಇಡಿ ಹಿಟ್ಟು ತಗೊಳ್ಳೋದು, ಜಾಸ್ತಿ ತಗೊಳಂಗಿಲ್ಲ. ಕಾಯಿಕ ದಾಸೋಗ ಅಂತ ಒಂದಿಡಿ ಜೋಳದ ಹಿಟ್ಟು ತಗೊಳ್ಳೋದು, ಜೋಳಿಗೆ ಹಾಕಿರೋದು. ಈಗ ಎಲ್ಲರ ಮನೆಗೂ ಹೋಗ್ತಾ ಇದ್ದ ಅವನು. ಎಲ್ಲರ ಮನೆಗೂ, ಯಾರ ಮನೆಗೆ ಎದ್ದಿಲ್ಲ ಹೇಳೋನು, ಎದಲ್ರಿ, ಸ್ನಾನ ಮಾಡ್ರಿ, ಬಾಗಿಲು ಸಾರಿಸ್ರಿ, ಅಡುಗೆ ಮನೆ ಸ್ವಚ್ಛರಿ, ಪಾತ್ರೆ ಬೆಳೆದ್ರಿ, ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಹೇಳ್ತಾ ಇದ್ರು. ಅವರು ಮಾಡಲಿಲ್ಲ, ಕೆಲವರು ಬಿಟ್ಟು. ಅದಕ್ಕೆ ಏನು ಮಾಡ್ತಾ ಇದ್ರು, ಅಲ್ಲೊಬ್ಬ ಮಠಸ್ಥರು, ಸ್ವಾಮಿಗಳು, ಮಠ ಅಂತ ಇರ್ತಾ ಇದ್ರು. ಅವ್ರಿಗೆ ಹೇಳ್ತಾ ಇದ್ರು, ನೋಡಿ ಇಂಥರ ಮನೆಗೆ ಹೋಗಿದ್ದೆ, ಅವ್ರು ಎದ್ದಿಲ್ಲ, ಬಾಗಿಲು ಸಾರಿಸಿಲ್ಲ, ಸ್ನಾನ ಮಾಡಿಲ್ಲ. ಅವಾಗ ಅವರೇನು ಮಾಡಿರೋರು, ಶಸ್ತ್ರಪವಾಡ ಅಂತ ಕಳ್ಸರು, ಮುಳ್ಳಾವಿಗೆ. ಇವತ್ತು ಅವೆಲ್ಲ ಒಂದು ವಸ್ತುವಾಗಿಬಿಟ್ಟಿದ್ದಾವೆ. ಒಬ್ಬ ಬರೋನು, ಗಂಟೆ ಅಲ್ಲಾಡಿಸೋನು, ಮನೆ ಮುಂದೆ ಮುಳ್ಳಾವಿಗೆ ಮೇಲೆ ನಿಂತ್ಕೊಳ್ಳೋನು. ಮುಳ್ಳಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ? ನಿಂತವನಿಗೆ. ಗಂಟೆ ಅಲ್ಲಾಡಿಸ್ ಜನವೆಲ್ಲ ನೋಡ್ತಾ ಇದ್ರು. ಯಾಕೆ ನಿಂತ್ಕೊಂಡಿದ್ದೀರಿ ಸ್ವಾಮಿ, ಏನು ಕೆಲಸ? ನೋಡಿ, ಇವ್ರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ, ಇವರು ಸ್ನಾನ ಮಾಡಲ್ವಂತೆ, ಇವ್ರ ಮಕ್ಕಳಿಗೆ ಸ್ನಾನ ಮಾಡಿಸಲ್ವಂತೆ, ಎದ್ದುಗಳು ಹಂಗೆ ಕಾಫಿ ಕುಡಿತಾರಂತೆ, ಯಾವುದೋ ಆಚರಣೆ ಇಲ್ವಂತೆ. ಅದಕ್ಕೆ ನಾನು ಮುಳ್ಳಾಗಿ ನಿಂತ್ಕೊಂಡು ಗಂಟೆಯಲ್ಲಿ ಆಡಿಸ್ತಾ ಇದ್ದೆ. ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ. ಒಬ್ಬ ಗುರು ಬಂದು ನೋವು ತಗೊಳ್ತಾ ಇತ್ತು. ಅವಾಗ ಅವನು ಬಂದು, ಇಲ್ಲ ಸ್ವಾಮಿ, ಇನ್ಮೇಲೆ ಹಂಗೆ ಮಾಡಲ್ಲ ನಾನು ಅಂಥೇಳಿ ಅವ್ರಿಗೆ ನಮಸ್ಕಾರ ಮಾಡಿ 4 ಕಾಣಿ ಕೊಡ್ತಾ ಇದ್ದ. ನೋಡಿ, ಕಾಯಕ ಸಿಕ್ಕಾಪಟ್ಟ ದುಡ್ಡು ತಗೊಳಂಗಿಲ್ಲ. ಒಂದಿಡಿ ಹಿಟ್ಟು ಅವಂದು, 4 ಕಾಣಿ ಇವನ್ನಷ್ಟೇ ಇಳಿದು ಹೋಗ್ತಾ ಇತ್ತು. ಅದಕ್ಕೂ ಮೀರ್ತಿದ್ರು ಕೆಲವರು.
ಆವಾಗ ಅವ್ರಿಗೆ ಶಸ್ತ್ರೂಪ ಮಾಡೋದು ಮತ್ತೊಬ್ಬರನು ಅವನ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಶೂಲ ಅದು ಚುಚ್ಕೊಂಡ್ಬಿಡ್ತಿದ್ದ, ರಕ್ತ ಬೀಳ್ತಾ ಇತ್ತು. ಮತ್ತೆ ಗಂಟೆ ಅಲ್ಲಾಡಿಸೋನು. ಎಲ್ಲ ಜನ ಸೇರೋರು, ಯಾಕೆ ಇವನು ಐನರಿಗೂ ಬೆಲೆ ಕೊಡಲ್ವಂತೆ, ಆ ಪೂಜೆನೂ ಮಾಡಿಲ್ವಂತೆ, ನೋಡಪ್ಪ ಇವನು ಅಂತ. ಹಂಗೆ ನೀನ್ಯಾಕೆ ನಾವು ತಗೊಳ್ತೀಯ? ಅವರ ಉದ್ಧಾರಕ್ಕಾಗಿ. ಇವು ಮಠಗಳು, ಮಾನ್ಯಗಳು, ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂಥ ಸಂಕೀರ್ಣ ಆದರ್ಶ ತತ್ವಗಳು. ಅವನು ನೋವು ತಗೊಳ್ತಿದ್ದ, ಮತ್ತೆ ಅವನು ಕೆಳಗಿಳಿತಾ ಇದ್ದ, ₹1 ತಗೊಂಡು ಹೋಗ್ತಾ ಇದ್ದ. ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು. ಇವತ್ತು ಅದು ಯಾವುದೂ ಇಲ್ಲ. ಇವತ್ತು ಐನರು ಕರಿಯರು, ಸ್ವಾಮಿಯರು ಕರಿಯರು, ವಾರ ಕರಿಯರು, ಹಬ್ಬಕ್ಕೆ ಕರಿಯರು, ಅಲ್ಲೂ ಇಲ್ಲ. ಈಗ ಹುಟ್ಟಿದಾಗ ಸತ್ತಾಗ 2 ಸತಿ ಕರೀತಾರೆ. ಅದು ಇಲ್ಲೂ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಜಗದೀಶು ನೋಡ್ರಿ, ಎಂಥ ಒಂದು ಸಂಪ್ರದಾಯ ಇವ್ರ ಮನೇಲಿ 400 ವರ್ಷಗಳಿಂದ ಒಂದು ದೇವಿಯ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ, ನಾಡಿಗೆ ಮಳೆ ಬೆಳೆ ಬರ್ತದೆ, ನಾಡಿಗೆ ಆರೋಗ್ಯ ಬರ್ತದೆ, ಒಂದು ಶಕ್ತಿ ಬರ್ತದೆ ಆರಾಧನೆ ಮಾಡೋ. ಹಚ್ಚಿದಿರ ನೀವು ಅದೇನು ಅಗ್ನಿ. ನಾವು ನಿತ್ಯ ಬಾಳ್ಲಿಕ್ಕಾಗಿ, ಬದುಕಲಿಕ್ಕಾಗಿ ಆಹಾರ ತಯಾರು ಮಾಡ್ತೀವಲ್ಲ, ಅದು ಯಾವುದು? ಅಗ್ನಿಯ ಮುಖಾಂತರ. ಹಾಗೆ ಅಗ್ನಿ ಜಗತ್ತಿನ ಚರಾಚರಕ್ಕೆ, ಮನುಕುಲಕ್ಕೆ ಆದರ್ಶ, ಅವಶ್ಯಕ. ಅಗ್ನಿಯಿಂದ ಯಾವುದೂ ಇಲ್ಲ. ಧಾರ್ಮಿಕವನಾಗಿ ಅಗ್ನಿಗೆ ಭವಿಷ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಬಂದಾದರೆ ಅದನ್ನು ವಿರೋಧ ಮಾಡೋದು ಒಳ್ಳೆತನ ಅಲ್ಲ. ಯಾಕೆ ವಿರೋಧ ಹೇಳಿದ್ರೆ, ಅಗ್ನಿಯೇ ಆಧಾರ ನಮಗೆ. ಅನ್ನ ಮಾಡಲಿಕ್ಕೆ, ಚಹಾ ಕುಡಿಲಿಕ್ಕೆ, ಒಂದು ರೊಟ್ಟಿ ಮಾಡಿಕೊಳ್ಳಲಿಕ್ಕೆ ಏನು ತಿನ್ನೋಕೆ ಅಗ್ನಿ ಬೇಕು. ಅಗ್ನಿ ದೈವೋ ಭವ. ವೈಜ್ಞಾನಿಕೂ ಅಗ್ನಿ ನಮಗೆ ಬೇಕಾಗ್ತಾನೆ. ಆನಂತರ ಕಟ್ಟಿಗೆಗಳು, ಹೊಸ್ವಿಯಕ್ಕ, ಮಾವು, ಮುತ್ತುಗ ಇವೆಲ್ಲ ಬರ್ತವೆ. ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತದೆ, ಒಂದೊಂದು ಫಲವನ್ನು ಕೊಡ್ತವೆ. ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಮಾಡ್ತಾಯಿದ್ರು, ಹೋಮವನ್ನು ಮಾಡ್ತಾಯಿದ್ರು. ಅಂದರೆ ಆ ಧೂಮದಿಂದ, ಆ ಹೊಗೆಯಿಂದ ಪರಿಸರ ಶುದ್ಧವಾಗ್ತಾ ಇತ್ತು. ಮತ್ತೊಂದು ಒಳ್ಳೆ ಮಳೆ ಬೆಳೆಗಳು ಬರ್ತಾ ಇತ್ತು. ಕ್ರೂರವಾದ ಪ್ರಾಣಿಗಳು, ಕಾಡಿನಾಗ ಯಾರು ಇರ್ತಾರೆ? ಕ್ರೂರವಾದ ಪ್ರಾಣಿಗಳಿರ್ತವೆ. ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ. ಈ ಯಜ್ಞ ಮಾಡೋದ್ರಿಂದ, ಹೋಮ ಮಾಡೋದ್ರಿಂದ, ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ. ಆವಾಗ